ಈ ಚಳಿಯಲ್ಲಿ ಕಡಲೆಬೇಳೆ ವಡೆ ಮಾಡಿದ್ರೆ ಹೇಗೆ? ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಚಳಿಗೆ ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಮನೇಲೇ ಬೆಳೆದಿರೋವಂಥ ಸಬ್ಬಸಿಗೆ ಸೊಪ್ಪನ್ನು ತಗೋತಾ ಇದ್ದೀನಿ. ಏಕೆಂದರೆ ಮನೇಲೇ ಫ್ರೆಶ್ ಆಗಿ ಬೆಳೆದಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ. ನೀವು ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ತಗೊಂಡು ಕೂಡ ಸಬ್ಬಸಿಗೆ ಸೊಪ್ಪು ಹಾಕಿ ನಾನು ಕಡಲೆಬೇಳೆ ಹಾಕಿ ವಡೆ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಚಕ್ಕೆ ತಗೊಂಡಿದ್ದೀನಿ. ಒಂದು 3 ಇಂಚಷ್ಟು ಚಕ್ಕೆ ತಗೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ತಗೊಂಡಿದ್ದೀನಿ. ಸ್ವಲ್ಪ 1 ಇಂಚಷ್ಟು ನಾನಿಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 3, 4 ತೊಗೊಂಡಿದ್ದೀನಿ. ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಒಂದು 2ರಿಂದ 3 ಸ್ಪೂನಷ್ಟು ನೆನೆಸಿರೋ ಅಂಥ ಕಡಲೆಬೇಳೆ ತೊಗೋತಾ ಇದ್ದೀನಿ. ಕಡಲೆಬೇಳೆನ ಒಂದು 5ರಿಂದ 6 ಅವರ್ ಆದರೂ ನೀವು ಚೆನ್ನಾಗಿ ತೊಳೆದು ನೆನೆಸ್ಕೋಬೇಕು. ನೆನೆಸ್ಕೊಂಡಾಗಲೇ ಟೇಸ್ಟು ಚೆನ್ನಾಗಿರುತ್ತೆ. ಈ ಮಸಾಲೆನೆಲ್ಲ ತರಿಯಾಗಿ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ರುಬ್ಬಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಕಡಲೆಬೇಳೆ ಕಡಲೆಬೇಳೆ ನೆನೆಸಿದ್ನಲ್ವ, ಆ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಈ ಥರ ನಿಧಾನವಾಗಿ ಚಿಕ್ಕ ಮಿಕ್ಸಿ ಜಾರ್ ಹಾಕಿದ್ರೆ ನೀಟಾಗಿ ರುಬ್ಬಾಗುತ್ತೆ. ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ತರ್ತರೆ ಆಗಿದ್ರೇ ಸ್ವಲ್ಪ ಬೇಳೆ ಬಾಯಿಗೆ ಸಿಗ್ತಾ ಇರಬೇಕು. ಆ ಹಂತದಲ್ಲಿ ನೀವು ಇದು ಮಾಡಿದ್ರೆ ಸಾಕು. ನೋಡ್ತಿರಲ್ಲ, ಇಷ್ಟು ಆದರೆ ಸಾಕು. ಆಗಿನ ಕಾಲದಲ್ಲೆಲ್ಲ ಒಳಕಲ್ಲಲ್ಲೇ ರುಬ್ತಾಯಿದ್ರು. ಆದರೆ ಇವಾಗ ನಾವು ಮಿಕ್ಸಿಲಿ ರುಬ್ತಾ ಇದ್ದೀವಿ. ಕೆಲವೊಂದ್ಸಲಿ ಟೈಮ್ ಇದ್ದಾಗ ಮಾಡಿಕೊಂಡ್ರೆ ಸರಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಸಬ್ಬಸಿಗೆ ಸೊಪ್ಪು ಹೇಳಿದ್ನಲ್ಲ, ಸಬ್ಬಕ್ಕಿ ಸೊಪ್ಪು ಅಂತಾರೆ, ಅದನ್ನು ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಚಳಿಲಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮದುವೆಯಲ್ಲಿ ಜಾಸ್ತಿ ಮಾಡ್ತಾರೆ. ನೋಡ್ತಿದ್ದೀರಲ್ಲ, ಈಗ ಸಬ್ಬಸಿಗೆ ಸೊಪ್ಪಾದಮೇಲೆ ಒಂದು 2ರಿಂದ 3 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹೀಗೆ ಪುಡಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಂಡು ಈಗ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ. ಹಾಕಾದ್ಮೇಲೆ ಈಗ ಚೆನ್ನಾಗಿ ಕೈಯಲ್ಲೇ ನಾವು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು. ಯಾಕೆಂದರೆ ನೀರು ಹಾಕಿದ್ರೆ ಇದು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಉಂಡೆ ಕಟ್ಟೋ ಹಂತಕ್ಕೆ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಕಡಲೆಬೇಳೆ ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಇರೋದ್ರಿಂದ ನಿಮಗೆ ಕಲಿಸ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ನೋಡ್ತಿರಲ್ಲ, ಇಷ್ಟು ಉಂಡೆ ಮಾಡ್ಕೊಂಡು ಒಂದೇ ಸತಿ ಮಾಡ್ಕೊಬಿಟ್ರೆ ನೀವು ತಟ್ಟಿ ಹಾಕ್ಬೋದು. ಕೆಲವೊಬ್ಬರು ಫಸ್ಟ್ ಟೈಮ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಹಾಗೆ ಡೈರೆಕ್ಟಾಗಿ ಕೂಡ ಉಂಡೆ ಮಾಡಿಕೊಂಡು ನೀವು ಬಿಸಿ ಎಣ್ಣೆ, ಕಾದಿರೋ ಎಣ್ಣೆಲಿ ಕೂಡ ನೀವು ಕರ್ಕೊಳ್ಬೋದು. ನಾನು ಈ ಥರ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಿದ್ರಲ್ಲ, 2 ಕೈಲಿ ನೀವು ಇದನ್ನು ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ಸ್ವಲ್ಪ ತೆಳ್ಳಗೆ ಇದ್ದರೆ ಚೆಂದ. ಯಾಕೆ ಅಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಬೇಯಲ್ಲ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಬೇಯುತ್ತೆ. ಆದ್ದರಿಂದ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಒಳಗಡೆ ಕೂಡ ಬೆಂದು ಈಚೆ ಕೂಡ ಕ್ರಿಸ್ಪಿಯಾಗಿ ಬೆಂದುತ್ತೆ. ನೋಡ್ತಿದ್ರಲ್ಲ, ಒಂದು 4ರಿಂದ 5 ನಿಮಿಷ ಸಾಕು ಇದನ್ನು ಬೇಯೋಕ್ಕೆ. ನಿಧಾನ ಉರಿಯಲ್ಲಿ ಬೇಯಿಸಬೇಕು. ಜಾಸ್ತಿ ಉರಿ ಕೊಟ್ಟು ಬೇಯಿಸಿದ್ರೆ ಮೇಲ್ಗಡೆ ಎಲ್ಲ ಸೀದೋಗುತ್ತೆ, ಒಳಗಡೆ ಮಾತ್ರ ಬೆಂದಿರಲ್ಲ. ಅದರಿಂದ ಸ್ವಲ್ಪ ಪೇಷನ್ಸಿಂದ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಇಷ್ಟು ಕೆಂಪಾಗಿದ್ರೆ ಸಾಕು. ನಿಮಗೆ ಬೇಕು ಅಂದರೆ ತುಂಬ ಕೆಂಪಗೆ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಸಾಕು. ಈ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅಷ್ಟು ಸಾಕಾದರೆ ನಿಮಗೆ ಪರ್ಫೆಕ್ಟಾಗಿ ವಡೆ ಆಗಿದೆ ಅಂತ. ಕಡಲೆಬೇಳೆ ವಡೆ ಆಗಿದೆ. ವಡೆಗಳಲ್ಲೇ ಜಾಸ್ತಿ ಇಷ್ಟಪಟ್ಟು ತಿನ್ನೋ ವಡೆ ಕಡಲೆಬೇಳೆ ವಡೆ ಅಥವಾ ಮಸಾಲ ವಡೆ ಕೂಡ ಅಂತಾರೆ. ನೋಡ್ತಿದ್ರಲ್ಲ, ಒಂದು 4ರಿಂದ 5 ನಿಮಿಷದ ಒಳಗಡೆ ಇಷ್ಟು ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರಬೇಕಾದ್ರೆ ಚಳಿಲಿ ತಿನ್ನಬೇಕು ಅನಿಸುತ್ತೆ. ಕಾಫಿ ಜೊತೆ ಅಥವಾ ಟೀ ಜೊತೆ ಇದನ್ನು ಸವಿದ್ರೆ ತುಂಬ ಸಖತ್ತಾಗಿರುತ್ತೆ. ಬೆಂಗಳೂರು ಸೈಡಲ್ಲೆಲ್ಲ ಇಷ್ಟೊತ್ತಲ್ಲಿ ಸಂಜೆ ಟೈಮಲ್ಲಿ ಇದನ್ನು ಮಾಡ್ತಾರೆ. ನಿಮ್ಮನೇಲೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು.